ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ನಾನು ನಿಮ್ಮ ಪ್ರೀತಿಯ ಸಂತೋಷ ಮಾಡುವ ನಮಸ್ಕಾರಗಳು ಸ್ನೇಹಿತರೆ, ನನಗೆ ಫೇಸ್ಬುಕ್ಕಲ್ಲಿ ಒಬ್ಬರು ಮೇಡಮ್ಮು ಕಾಂಟ್ಯಾಕ್ಟ್ ಮಾಡಿ, ಸರ್ ನಿಜವಾಗ್ಲೂ ರಾಯರಿದ್ದಾರ ಅಂತ ನಾನು ಕೇಳಿದಾಗ ನನ್ನ ಮೈಯೆಲ್ಲ ಶೇಕ್ ಆಗೋಯ್ತು ಕಣ್ರಿ. ಯಾಕಮ್ಮ ತಾಯಿ ಈ ಥರ ಕೇಳ್ತಾ ಇದೆಯಾ ಅಂತ ತಾಯಿನ ಕೇಳಿದರೆ ಆ ತಾಯಿ ಬಾಯಿಂದ ಆನ್ಸರ್ ಬಂತು ಕಣ್ರಿ. ಸರ್ ನಾನು 2-3 ತಿಂಗಳಾಯಿತು, ನನಗೆ ರಾಯರೇ ಒಲಿತಾ ಇಲ್ಲ. ನೋಡ್ತಾ ಇದ್ದರೆ ನಾನು ರಾಯರ ಮಠಕ್ಕೆ ಡೈಲಿ ಹೋಗ್ತೀನಿ, ಡೈಲಿ ಹೂವು ಹಾಕ್ತೀನಿ ಅಥವಾ ತುಳಸಿ ಹಾಕ್ತೀನಿ, ನನ್ನ ಕೈಲಿ ಆದಷ್ಟು ನಾನು ಎಲ್ಲ ಮಾಡ್ತಾಯಿದ್ದೀನಿ ಸರ್, ನನಗೆ ರಾಯರೇ ಒಲಿತಾ ಇಲ್ಲ ಅಂತ ಕೇಳಿದಾಗ ನನ್ನ ತಾಯಿನ ಒಂದೇ ಒಂದು ಕ್ವಶನ್ ಕೇಳಿದೆ ರಿಟರ್ನು. ನೀನು ಕೆಲಸ ಮಾಡ್ತಾಯಿರೋ ಜಾಗದಲ್ಲಿ 1 ತಿಂಗಳದು ಪೇಮೆಂಟು ನೀನು ಮನೆಯಲ್ಲೇ ಕೂತ್ಕೊಂಡು ಕೊಡು ಅಂದರೆ ಕೊಡ್ತಾರೆ ನಮ್ಮ ತಾಯಿ ಅಂತ ಕೇಳಿದೆ. ಆ ತಾಯಿ ಬಾಯಿಂದ ಆನ್ಸರ್ ಬಂತು ಕಣ್ರಿ. ಸರ್ ಅದು ಹೆಂಗೆ ಸರ್, ನಾನು ಕೆಲಸ ಮಾಡಲ್ದ ನನಗೆ ಪೇಮೆಂಟ್ ಹೆಂಗೆ ಕೊಡ್ತಾರೆ ಸರ್ ಅಂತಂದರು. ಅದೇ ಅಮ್ಮ ತಾಯಿ, ನೀನು ರಾಯರ ಮಠಕ್ಕೆ ಹೋಗ್ತಾ ಇದೆಯಾ, ಹೋಗ್ತಾನೆ ಇರು, ರಾಯರು ಕೊಡ್ತಾರೆ ತಾಯಿ. ಆದರೆ ಒಂದು ಸಲ ಕಣ್ಣಿನ ದೃಷ್ಟಿ ನಿನ್ನ ಮೇಲೆ ಬಿತ್ತು ಅಂದರೆ ತಾಯಿ, ನಿನ್ನ ಭವಿಷ್ಯನೇ ಚೇಂಜ್ ಮಾಡಿಬಿಡ್ತಾರೆ ರಾಯರು. ರಾಯರನ್ನ ನಂಬಿ ನಡೆದವರು ಲಕ್ಷಾಂತರ ಜನರು, ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ರಾಯರು. ರಾಯರನ್ನ ನಂಬಿ ನಡೀತಾಯಿ. ನೀನು ಮಂತ್ರಾಲಯಕ್ಕೆ ಹೋಗಿದ್ದರೆ ಮಂತ್ರಾಲಯಕ್ಕೆ ಹೋಗಮ್ಮ, ಬಿಡು ಇದ್ದಾಗ ಹೋಗಿ ನೀನು ರಾಯರ ಹತ್ರ, ರಾಗಪ್ಪ ನೀನೇ ನೋಡ್ಕೊಳಪ್ಪ ಅಂತ ರಾಯರ ಮೇಲೆ ಹಾಕಿ ಬಾ. ರಾಯರು ಒಂದು ಸಲ ತಿರುಗಿ ನಿನ್ನ ಹತ್ರ ನಿಂತ್ಕೊಂಡ್ರಂದರೆ ನಿನಗೆ ಬ್ಯಾಕ್ ಬೌನಾಗಿ ನಿಂತ್ಕೊತಾರೆ ತಾಯಿ. ರಾಯರನ್ನ ನಂಬಿ ನಡೀತಾಯಿ, ನಿನ್ನ ಭವಿಷ್ಯನೇ ಚೇಂಜ್ ಆಗುತ್ತೆ. 2-3 ತಿಂಗಳು ಒಲಿತಾ ಇಲ್ಲ ಅಂತ ಕೇಳೋಕ್ಕೆ ಹೋಗಬೇಡ, ಎಷ್ಟು ತಿಂಗಳಾಗುತ್ತೋ ಅನ್ನೋದು ಮುಖ್ಯ ಅಲ್ಲ ತಾಯಿ. ಆದರೆ ಒಂದು ಸಲ ಟರ್ನ್ ಆದರೆ ನಿನ್ನ ಬದುಕನ್ನೇ ಚೇಂಜ್ ಮಾಡಿಬಿಡ್ತಾರೆ ರಾಯರು. ಇಷ್ಟೇ ಸ್ನೇಹಿತರೆ, ರಾಯರನ್ನ ನಂಬಿ ನಡೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ನನ್ನ ರಾಯರ ಹತ್ರ ಪ್ರತಿದಿನ ಪ್ರತಿ ಕ್ಷಣವೂ ನಾನು ರಾಯರ ಹತ್ರ ಕೇಳ್ಕೊತಾ ಇರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಓಂ ಶ್ರೀ ಗುರು ರಾಘವೇಂದ್ರ.